ಇಲ್ಲಿಗೆ 4 ಸರ್ಕ್ಯೂಟ್ ಪಾಸ್ ಆಗುತ್ತೆ. ಅಕ್ಕಿ ಮೂಟೆ ಗಾಡಿ ತಗೊಂಬಂದು ಕಂಬಕ್ಕೆ ಕೊಡಿದ್ರು. ಸೆಟ್ಲ್ಮೆಂಟ್ ಮಾಡಿದಾರ? ಹೌದು. ಬರೋಸ್ ಒಳಗಡೆ 2 ಲಕ್ಷ ಚಿಲ್ಲರೆ 3 ಲಕ್ಷ ಚಿಲ್ಲರೆ. ಏನಂತೆ ಪ್ರಾಬ್ಲಮ್ ಏನು ಇದು ಗೊತ್ತಿಲ್ಲ ಸರ್. ಒಂದೊಂದು ಕಂಬಕ್ಕೆ ಕನಿಷ್ಠ ಅಂದ್ರೆ 2 ಸರ್ಕ್ಯೂಟ್ಸ್ ಇದೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ಮ ಸಿಗ್ನಲ್ ಓಲ್ಡಮ್ ಅಲ್ಲಿ ಪ್ರತಿಯೊಬ್ಬರು ಕೇಳಿದ್ರು ದುಡ್ಡು. ಬಿ ಇಂದ ಸ್ಟಾರ್ಟ್ ಆಗುವಂತ ಎಲ್ಲಾ ಇಂಜಿನಿಯರ್ಗಳು ಶತಕೋಟಿ ಪ್ರಣಾಮಗಳು ಸ್ವಾಮಿ ನಿಮ್ಗೆ. ಇದೆಲ್ಲ ಒಂಥರ ಬಿ ಗ್ಯಾಂಗ್ ಅನ್ಬೋದು. ಡಿ ಗ್ಯಾಂಗ್ ಇದೆಯಲ್ಲ ಆ ತರ ಬಿ ಗ್ಯಾಂಗ್ ಇವರೆಲ್ಲ. ಮೋರಿ ಒಳಗಡೆ ಕಂಬ ಹಾಕಿದ್ದಾರೆ. ನಿಮ್ಮ ವಾಣಿ ವೀಕ್ಷಕರು ನಮಸ್ಕಾರ, ನಾನ್ ನಿಮ್ ಬಳಗಾರ. ಇವತ್ತು ನಾವು S13 ವ್ಯಾಪ್ತಿಯ ಸಿಂಗ್ಸಂದ್ರ O&M ಶಾಖೆಗೆ ಸೇರುವಂತ ಒಂದು ಪ್ರದೇಶದಲ್ಲಿ ಇದೀವಿ. ಈ ಒಂದು ಪ್ರದೇಶ ತುಂಬಾ ಚಿಕ್ಕ ರಸ್ತೆ, ಆಮೇಲೆ ಅಕ್ಕಪಕ್ಕದಲ್ಲಿ ಶಾಲೆಗಳಿದೆ, ರಸ್ತೆಗಳಲ್ಲಿ ಸಾವಿರಾರು ಗಾಡಿಗಳು ಓಡಾಡುತ್ತೆ ದಿನನಿತ್ಯ. ಇಂಥ ಪ್ರದೇಶದಲ್ಲಿ ಒಂದು ಕಂಬ ಕಳೆದ 1 ವರ್ಷದ ಕೆಳಗಡೆ ಯಾವುದೋ ಒಂದು ಗಾಡಿ ಗುದ್ದಿ ಕಂಬ ಬೆಂಡಾಗಿದೆ. ಇಲ್ಲಿಯ ಸ್ಥಳೀಯರು ಕಂಪ್ಲೇಂಟ್ ಮಾಡಿ ಲೆಟರ್ ಕೊಟ್ಟು 3-4 ಸರಿ ಅವ್ರಿಗೆ ಹೇಳಿ ಕರ್ಕೊಂಬಂದು ಜಾಗ ತೋರಿಸೋದು, ಇವತ್ತಿನವರೆಗೂ ಇದೊಂದು ಕಂಬ ಬದಲಾಯಿಸಕ್ಕಾಗಿಲ್ಲ. ಏನು ಇವರೇ O&M ಮುಖಾಂತರನೇ ಏನಾದ್ರು ಕಂಬ ಬದಲಾಯಿಸ್ತಾರ ಅಂದ್ರೆ ಇಲ್ಲ. ಯಾವುದೇ ಒಬ್ಬ RC ಗುತ್ತಿಗೆದಾರ ಅಥವಾ ಸ್ಥಳೀಯ ಗುತ್ತಿಗೆದಾರರಿಗೆ ಹೇಳಿದ್ರೆ ಬದಲಾಯಿಸ್ಕೊಡ್ತಾರೆ. 1 ವರ್ಷದಿಂದ ಒಂದು ಕಂಬನ ಬದಲಾಯಿಸದೆ ಇಟ್ಟಿದ್ದಾರೆ ಅಂದ್ರೆ ಇವರ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ಸಿಂಗಸಂದ್ರದ ಬೆಸ್ಕಾಂ ಅಧಿಕಾರಿಗಳು ಯಾವ ರೀತಿಯ ಕೆಲಸ ಮಾಡ್ತಾರೆ, ಇವರಿಗೆ ಸಾರ್ವಜನಿಕರ ಮೇಲೆ ಪ್ರೀತಿ ಮತ್ತು ಅವರ ಒಂದು ಪ್ರಾಣದ ಮೇಲೆ ಪ್ರೀತಿ ಇದೆಯೋ ಇಲ್ವೋ, ಕೇವಲ ದುಡ್ಡಿಗಾಗೋ ಅಥವಾ ಸಂಬಳಕ್ಕಾಗೋ ಬಂದ್ ಕೆಲಸ ಮಾಡ್ತಾರೆ ಅಂತ ಕಾಣಿಸುತ್ತೆ. ಹಂಗಾಗಿ 1 ವರ್ಷ ಆದ್ರೂ ಒಂದು ಕಂಬ ಬೆಂಡಾಗಿ ಇವತ್ತಿನವರೆಗೂ ಬದಲಾಯಿಸಿಲ್ಲ. ನೋಡಿ, ಈ ಕೇಬಲ್ ಹಿಂಗ್ ಎಳ್ಕೊಂಡು ಕೇಬಲ್ ಹೆಚ್ಚು ಕಡಿಮೆ 45ರಿಂದ 50 ಡಿಗ್ರಿ ಬೆಂಡಾಗಿದೆ, ಆದ್ರೂ ಇದನ್ನ ಬದಲಾಯಿಸಿಲ್ಲ. ಇಲ್ಲಿಗೆ 4 ಸರ್ಕ್ಯೂಟ್ ಪಾಸ್ ಆಗುತ್ತೆ. ಆ ಸರ್ಕ್ಯೂಟ್ 4 ಪಾಸ್ ಆಗಿ ಮನೆ ಹತ್ರ ಕೇಬಲ್ ಹೋಗಿದೆ, ಆದ್ರೂ ಇದು ಕಣ್ಣಿಗೆ ಕಾಣಿಸಿಲ್ಲ. ಇಲ್ಲಿಯ ಸ್ಥಳೀಯ ಗುತ್ತಿಗೆದಾರರಾದ ರವೀಂದ್ರ ಅವರು ಕಳೆದ ಬಾರಿ ಇದ್ದಂತ ಜ್ಯೋತಿ ಪ್ರಕಾಶ್ ಅವ್ರಿಗೆ ಹೇಳಿ ಈ ಸ್ಥಳ ಪರಿಶೀಲನೆ ಮಾಡಿ ಆ ಕೇಬಲ್ ನ ಏನೋ ಆ ಬಿಲ್ಡಿಂಗ್ಗೆ ಕಟ್ಟಿದ್ರಂತೆ. 4 ಸರ್ಕ್ಯೂಟ್ ನ ಬಿಲ್ಡಿಂಗ್ಗೆ ಕಟ್ಟಿದ್ರಂತೆ. ಅವತ್ತು ಕಂಪ್ಲೇಂಟ್ ಮಾಡಿದ್ರು, ಇವತ್ತಿಗೂ ಎಚ್ಚೆತ್ತುಕೊಳ್ಳದ ರೇಣುಕಾ ಪ್ರಸನ್ನ ಅವರು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ? ಇದೇನಾ ಕೆಲಸ ಮಾಡೋ ಪದ್ಧತಿ? ಒಬ್ಬ AE ಆಗಿ, ಟೆಕ್ನಿಕಲ್ ಇಂಜಿನಿಯರ್ ಆಗಿ ಈ ರೀತಿ ಕೆಲಸ ಮಾಡ್ಬೋದಾ? ಮಾಡ್ತಾರ? ಗೊತ್ತಿಲ್ಲ. ಈ ವಿಚಾರವಾಗಿ ಮಾತಾಡೋದಕ್ಕೆ ಸ್ಥಳೀಯರಾದ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಪ್ಲೇಂಟ್ ಕೊಟ್ಟಂತ ಒಬ್ಬ ಗ್ರಾಹಕರೇ ನಮ್ ಜೊತೆ ಇದ್ದಾರೆ. ಅವ್ರ ಜೊತೆಲೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಸರ್, ವೇಣುಗೋಪಾಲ್ ಅಂದ್ಬಿಟ್ಟು. ವೇಣುಗೋಪಾಲ್ ಸರ್, ಏನಾಗಿತ್ತು, ಏನಾಯ್ತು? ನೀವು ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರೆ ಬೆಸ್ಕಾಂ ಅಧಿಕಾರಿಗಳು? ಸರ್, ಇದು ಸುಮಾರು 1 ವರ್ಷ ಹಿಂದೆ ಒಂದು ಬುಲೋರೋ ಪಿಕಪ್ ಅಕ್ಕಿ ಮೂಟೆ ಗಾಡಿ ತಗೊಂಬಂದು ಕಂಬಕ್ಕೆ ಕೊಡಿದ್ರು. ಓಕೆ, ಅದು ಬೆಂಡಾಯ್ತು. ಯಾವ ಟೈಮಲ್ಲಿ ಆಯ್ತು ಸರ್ ಇದು? ಬೆಳಗ್ಗೆ ಒಂದು 10-10:30 11 ಗಂಟೆಯಲ್ಲಿ, ಬೆಳಗಿನ ಜಾವ. ಓಕೆ, ನಾನು ಇಮಿಡಿಯೇಟ್ KB ಅವ್ರಿಗೆ ಫೋನ್ ಮಾಡಿದೆ. ಯಾರಿಗೆ ಮಾಡಿದ್ರಿ? ಮಹೇಶ್ ಅನ್ನೋರು ಮಾಡಿದೆ. ಮಹೇಶ್ ಅವ್ರು ಬಂದ್ರು. ಓಕೆ, ಬಂದು ನೋಡ್ಕೊಂಡು ಏನೋ ಮಾತಾಡ್ತಾ ಇದ್ರು. ಮತ್ತೆ ನಾನು ಸ್ವಲ್ಪ ದಿವಸ ಬಿಟ್ಟು ಕೇಳಿದೆ, ಗಾರೆ ಬೆಳದಲ್ಲಿ ಗಾಡಿ ಇದೆಯಣ್ಣ, ನಾವು ಮಾತಾಡ್ತಾ ಇದ್ದೀವಿ, ಎಲ್ಲ ಓನರ್ ಸಿಗ್ತಾ ಇಲ್ಲ, ಮಾತಾಡ್ತಾ ಇದ್ದೀವಿ, ಮಾತಾಡ್ಬಿಟ್ಟು ಇದ್ ಮಾಡ್ಕೊಡ್ತೀವಿ ಅಂದ್ರು. ನಾನು 3-4 ಸರ್ತಿ ಕಂಪ್ಲೇಂಟ್ ಮಾಡಿದೆ. ಇದು ಕಂಬ ಹಾಕೊಡಿ, ಬೆಂಡಾಗಿದೆ, ಮನೆಗೆಲ್ಲ ವೈರ್ ಟಚ್ ಆಗ್ತಾ ಇದೆ, ಅದು ಕಂಬ ಬೆಂಡಾಗಿದೆ, ಕೇಬಲ್ ಎಲ್ಲ ಟಚ್ ಆಗುತ್ತೆ ಮನೆಗೆ ಅಂತ ಹೇಳಿದೆ. ಸರಿ, ಆಮೇಲೆ AEಗೆ 1-2-3 ಸರ್ತಿ ಕಂಪ್ಲೇಂಟ್ ಮಾಡಿದೆ. ಇಲ್ಲ, ಮತ್ತೆ ಬಂದು ನೋಡ್ತಾರೆ, ಸುಮ್ನೆ ಹೋಗ್ತಾರೆ. ಇದುವರೆಗೂ ಮಾಡಿಲ್ಲ ಸರ್. 1 ವರ್ಷದ ಮೇಲೆ ಆಗಿದೆ ಸರ್. 1 ವರ್ಷದಿಂದ ಇದನ್ನ ಹಿಂಗೆ ಇಟ್ಕೊಂಡಿದ್ದಾರೆ. ನೀವು 3-4 ಸರಿ ಕಂಪ್ಲೇಂಟ್ ಮಾಡಿದ್ರು, ಕರ್ಕ ಬಂದು ತೋರ್ಸಿದ್ರು, ಅದನ್ನ ಹಂಗೆ ಇಟ್ಕೊಂಡಿದ್ದಾರೆ, ನೋಡ್ತಾರೆ, ಹೋಗ್ತಾರೆ. ಸರಿ ಸರ್, ಇವತ್ತಿನವರೆಗೂ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ ಸರ್. ಆಕ್ಚುಲಿ ಗಾಡಿ ಗುದ್ದದ ಮೇಲೆ ಇವರು ಗಾಡಿಯವ್ರ ಹತ್ರ ಏನಾದ್ರು ಮಾತಾಡಿದಾರ? ಮಾತಾಡ್ಕೊಂಡಿದ್ದಾರೆ. ದಂಡ ಗಿಂಡ ಏನು ಕಟ್ಸಿಲ್ಲ ಗಾಡಿಯವ್ರ? ದಂಡ ಕಟ್ಟಿಸಿದಾರೆ ಗೊತ್ತಿಲ್ಲ. ಅವ್ರು ನಾನು ಸಿಕ್ಕಿದ್ರು, ಮತ್ತೆ ನನಗೆ ಜೀಪ್ ಅವರೇ ಸಿಕ್ಕಿದ್ರು. ಕೇಳಿದಕ್ಕೆ ನಮ್ಮ ಓನರ್ ಸೆಟಲ್ಮೆಂಟ್ ಮಾಡಿದ್ದಾರೆ ಅಂದ್ರು. ಬಟ್ ಎಷ್ಟು ಸಾವಿರಕ್ಕೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೆಟಲ್ಮೆಂಟ್ ಮಾಡಿದಾರ? ಹೌದು. ಅದೇನ್ ಸರ್ ಸೆಟಲ್ಮೆಂಟ್ ಮಾಡೋದು? ಅದು ಏನು ಕಂಬ ಹಾಕ್ಸಕ್ ಇಷ್ಟು ಅಂತ ಎಷ್ಟು ಮಾತಾಡ್ಕೊಂಡು ಗೊತ್ತಿಲ್ಲ. ದುಡ್ಡು ಕೊಟ್ಟಿದ್ದಾರಂತೆ. ದುಡ್ಡು ಕೊಟ್ಟಿದ್ದಾರೆ, ಗಾಡಿಯವ್ರು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿಲ್ಲ, ಸ್ಪಾಟ್ ಅಲ್ಲಿ ಗಾರೆ ಬೆಳೆ ಓನರ್ ಹತ್ರ ಕೊಟ್ಟಿದ್ದಾರೆ. ಓಕೆ, ಯಾರು ಕೊಟ್ಟಿದ್ದಾರೆ? ಬೆಸ್ಕಾಂ ಅಧಿಕಾರಿಗಳು ಯಾರು ಕಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಇವಾಗ ನೀವು ಈ ರೀತಿಯಾದ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್? ತಿಂಗಳು ಬರೋ 10ನೇ ತಾರೀಕು ಬರೋ ಪರ್ಫೆಕ್ಟ್ ಬಿಲ್ ಕಟ್ತೀವಿ, ಲಕ್ಷಾಂತರ ರೂಪಾಯಿ ಬಿಲ್ ಕಟ್ತೀವಿ. ಇಲ್ಲಿ ಹೌದು, ಕಮರ್ಷಿಯಲ್ ನಂದು ಇದೆಲ್ಲ ನಂದೇನೆ. ನಂದು ವಾಟರ್ ಬಿಸ್ನೆಸ್ ಇದೆ. ಮೀಟರ್ ಗಳೆಲ್ಲ ಈಚೆ ಇದಾವೆ. ಒಂದು ಯೂನಿಟ್ ಕಳ್ತನ ಇಲ್ಲ. 1 ರೂಪಾಯಿ ಹೆಚ್ಚು ಕಮ್ಮಿ. 10ನೇ ತಾರೀಕು ಬರೋ ಒಳಗಡೆ 2 ಲಕ್ಷ ಚಿಲ್ಲರೆ 3 ಲಕ್ಷ ಚಿಲ್ಲರೆ ಈ ತರ ಬಿಲ್ ಕಟ್ಕೊಂಡ್ ಬರ್ತೀವಿ. ಆದ್ರೂ ಕಂಪ್ಲೇಂಟ್ ಮಾಡಿ ಸಾಕು. ನೋಡಿ, ನಿಮ್ಮಂತ ಒಬ್ಬ ಏನು ಅತಿ ದೊಡ್ಡ ಗ್ರಾಹಕರಿಗೆ ಇವರು ಸ್ಪಂದಿಸಿಲ್ಲ ಅಂದ್ರೆ ಇನ್ ಚಿಕ್ಕ ಪುಟ್ಟದವ್ರು ಸ್ಪಂದಿಸ್ತಾರ ಇವರು? ನೀವೇ ನೋಡ್ಕೊಬೇಕು ಸರ್, ನಿಮ್ಗೆ ಗೊತ್ತಿದೆ ಎಲ್ಲಾನು. ನಾವು ಹೇಳಿ ಸಾಕಾಯ್ತು, ಅದಕ್ಕೆ ಬಿಟ್ಬಿಟ್ಟಿದೀವಿ. ಈಗ ಮನೆಗೆ ಟಚ್ ಆಗ್ತಾ ಇದೆ ವೈರು. ಇನ್ನೊಂದು ಅರ್ಧ ಅಡಿ ಇದೆ. ಇದು ನಿಮ್ಮ ಮನೆ? ಹೌದೌದು, ನಾನು ಸ್ವಂತ ಮನೆ, ಇರೋ ಮನೆ ಇದು. ನೀವು ವಾಸ ಮಾಡ್ತಿರೋಂತ ಮನೆಗೆ ನಿಮ್ಗೆ ಅಲ್ಲಿ ಹತ್ರದ ಸರ್ ಪಾಪು, ಚಿಕ್ಕ ಪಾಪು? 11 ತಿಂಗಳು ಪಾಪು ಇದೆ.
ನೋಡಿ 11 ತಿಂಗಳು ಮೊಮ್ಮಗ ಇದ್ದಾನೆ, ಮಗಳ ಮಗ. ನೋಡಿ ಅವನು 11 ತಿಂಗಳ ನಡೀತಾ ಇರ್ತಾನೆ ಆರಾಮಾಗಿ. ತೊಂದರೆ ಆಗುತ್ತೆ. ಹಂಗಾಗಿ ನಾನು ಇವರು ರವಿ ಅವ್ರ ಹತ್ರ ಹೇಳಿದೆ ಈ ತರ ಆಗಿದೆ ಅಂತ. ಸರಿ ನಾನು ಅದ್ ಮಾಡ್ತೀನಿ ಅಂತ ಹೇಳಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ರವಿ ಸರ್ ನಮಸ್ತೆ. ನಮಸ್ತೆ ಸರ್, ಏನ್ ಈ ಪ್ರಕರಣ ಏನು? ನಿಮ್ಗೆ ಗಮನಕ್ಕೆ ಬಂದಿರೋದೇನು? ನೀವೇನಾದ್ರು ಲೆಟರ್ ಕೊಟ್ಟಿದ್ರಾ ಅಥವಾ ಅಧಿಕಾರಿಗಳಿಗೆ ಏನಾದ್ರು ಹೇಳಿದ್ರಾ? ಏನ್ ಸಮಾಚಾರ ಇದು? ಸರ್ ಲೆಟರ್ ಕೊಟ್ಟಿಲ್ಲ. ಗ್ರಾಹಕರು ಹೇಳಿದ ಮೇಲೆ ನಾನು ಖುದ್ದಾಗಿ ಎಇ ಅವ್ರನ್ನ ಕರ್ಕೊಂಡ್ಬಂದು. ಯಾರು ಎಇ? ರೇಣುಕಾ ಪ್ರಸನ್ನ. ರೇಣುಕಾ ಪ್ರಸನ್ನ ಅವರು ಇದ್ರ ಅವತ್ತು? ಹೌದು, ಇವಾಗ್ಲೂ ರೇಣುಕಾ ಪ್ರಸನ್ನ ಅವರೇ ಇದ್ದಾರೆ. ಓಕೆ, ಏನಾಯ್ತು? ಕರ್ಕೊಂಡ್ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಿದ್ದೀನಿ, ಆಯ್ತು ಮಾಡಿಸ್ತೀನಿ ಅಂತ ಹೊರತು ಇದುವರೆಗೂ ಇದ್ ಮಾಡಿಲ್ಲ. ಏನಂತೆ ಪ್ರಾಬ್ಲಮ್ ಏನು ಇದು? ಗೊತ್ತಿಲ್ಲ ಸರ್. ಇದೇನ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡಿದಾರ ಏನೋ ಗೊತ್ತಿಲ್ಲ. ಹಾ, ಮೋಸ್ಟ್ಲಿ ನನ್ನ ಅಂದಾಜು ಅನಿಸಿಕೆ ಪ್ರಕಾರ ಅದಕ್ಕೆ ಇರಬೇಕು ಅನಿಸುತ್ತೆ. ಏನು ದುಡ್ಡುಗೋಸ್ಕರನೇ ಇದನ್ನ ಹೋಲ್ಡ್ ಮಾಡಿದಾರ ಅಂತ? ಹೌದು. ಇವಾಗ ದುಡ್ಡು ಯಾರು ಕೊಡ್ಬೇಕು? ಈಗ ನಾ ಮಂದಕ್ಕೆ ಹೋದ್ರೆ ನಾನೇ ಕೊಡ್ಬೇಕು. ಹಾ, ಇಲ್ಲ ನೀವೇ ಕೊಡ್ತೀರಿ? ನಿಮ್ದ ಮನೆ? ಅಲ್ಲ ಕನ್ಸ್ಯೂಮರ್ ಕೊಡ್ಬೇಕಾಗುತ್ತೆ. ಅಲ್ಲಲ್ಲ, ಇವಾಗ ಗುದ್ದದವರು ಯಾವ್ದೋ ಒಂದು XYZ ವ್ಯಾನ್ ಅವ್ರ ಹತ್ರ ದುಡ್ಡು ಕೊಟ್ಟಿದ್ದಾರೆ ಅಂತ ಓನರು ಕೇಳ್ಪಟ್ಟಿರೋ ಮಾತನ್ನ ಹೇಳಿದಾರೆ. ತಗೊಂಡಿದ್ದಾರೆ. ತಗೊಂಡು ಇದೀಗ ಎಕ್ಸ್ಟ್ರಾ ಬರುವುದು ಇದ್ ಮಾಡ್ತಾ ಇದಾರಲ್ಲ, ಎಕ್ಸ್ಟ್ರಾ ಬರೋದಕ್ ಬೇಕಲ್ವಾ? ಓಕೆ, ಅದ್ರಿಗೆ ಅದನ್ನ ಬಿಟ್ಟು ಹೊರತಾಗಿ ಇನ್ನೊಂದ್ ಸ್ವಲ್ಪ ಬೇಕು ಅಂತ, ಅದು ಕಮ್ಮಿ ಬಿದ್ದಿದೆ ಅಂತ. ಓಕೆ, ಇವಾಗ ನಾವು ಇಲ್ಲಿ ನೋಡ್ತಾ ಬಂದ್ವಿ. ಬನ್ನಿ ಈ ಕಡೆ. ಇಲ್ಲಿ ಮುಂದ್ಗಡೆ ಕಾಣಿಸ್ತಿರೋ ಪೋಲು ಇದು ಆಕ್ಚುಲಿ ಇದು 8 ಮೀಟರ್ ಹಳೆ ಪೋಲ್ ಇದು. ಹೌದು ಅಲ್ವಾ? ಹೌದು. ಅದ್ರ ಪಕ್ಕದಲ್ಲೇ ಒಂದು 9 ಮೀಟರ್ ಪೋಲ್ ಹಾಕಿದ್ದಾರೆ. ಹೌದು ಅಲ್ವಾ? ಹೌದು. ಇದು ಶಾಲಾ ರಸ್ತೆ ಅಲ್ವಾ ಇದು? ಇದು ಶಾಲಾ ರಸ್ತೆ. ಯಾವ ಸ್ಕೂಲ್ ಇದು? ನ್ಯೂ ಬಿಷಪ್ ಕಾಟನ್ ಸ್ಕೂಲ್. ನ್ಯೂ ಬಿಷಪ್ ಕಾಟನ್ ಸ್ಕೂಲ್. ಓಕೆ, ಈ ಶಾಲೆ ಹತ್ರ ಇವಾಗ ನೋಡಿ ಇದು ಆಕ್ಚುಲಿ ರಸ್ತೆಗೆ ಅಡ್ಡ ಆಗತ್ತೆ ಅಲ್ವಾ? ಹೌದು. ಅದ್ರ ಪಕ್ಕದಲ್ಲೇ ಕಂಬ ನೆಟ್ರು ಇನ್ನೂ ಆ ಕೇಬಲ್ ನ ಚೇಂಜ್ ಮಾಡಿಲ್ಲ. ಒಂದೊಂದು ಕಂಬಕ್ಕೆ ಕನಿಷ್ಠ ಅಂದ್ರೆ 2 ಸರ್ಕ್ಯೂಟ್ಸ್ ಇದೆ ಅಲ್ವಾ? ಹೌದು. ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇವರಿಗೆ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ದುಡ್ಡು ಅಂತ ಇದ್ ಮಾಡ್ಕೊಂಡಿದ್ದಾರೆ ನಮ್ಮ ಸಿಂಗಂದ್ರ ಕಾರ್ಯ ಮತ್ತು ಪಾಲನಾ ಘಟಕದಲ್ಲಿ. ಅದೇ ನಮ್ಮ ಅನಿಸಿಕೆ. ಅಲ್ಲ, ಇವ್ರಿಗೆ ಕೆಲಸ ಅಲ್ಲ ಮುಖ್ಯ. ಕೆಲಸ ಅಲ್ಲ, ದುಡ್ಡು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಎಂತ ಕೆಲಸ ಆದ್ರೂ ಮಾಡ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಂತ ಕೆಲಸ ಆದ್ರೂ ಮಾಡಲ್ಲ. ಪ್ರಾಣಗಳು ಹೋಗಂತ ಕೆಲಸ ಇದ್ರು ಮಾಡಲ್ಲ. ದುಡ್ಡು ಬೇಕು ಕೊಟ್ಟಲ್ಲಿ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರ ಕುಟುಂಬಗಳು ಸೇಫ್ ಆಗಿರ್ಬೇಕು, ಅವ್ರಿಗೆ ದುಡ್ಡು ಬೇಕು. ಇಂತ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ರವಿ ಸರ್? ನಿಮ್ಮ ಒಂದು ತಗೊಂಡೋಗ್ಬಿಟ್ಟು ಎಲ್ಲಾನ ನೀರು ಜಾಗದಾಗ ಹಾಕಿದ್ರೆ ಒಳ್ಳೇದು ಅನ್ಸುತ್ತೆ. ಇವಾಗ ನಾವು ಕಳೆದ ಬಾರಿ ಒಂದು ನ್ಯೂಸ್ ಮಾಡಿದ್ವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ HR ಲೇಔಟ್ ಅವರು, ಏನ್ರಿ ನೀವು ಬೆಸ್ಕಾಂ ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡ್ತೀರಾ? ಏನು ಬರೀ ಬೆಸ್ಕಾಂ ಮಾತ್ರ ತಪ್ಪಿರುತ್ತಾ? BBMP ಅವ್ರದ್ದು ಇರುತ್ತಲ್ಲ, BBMP ಅವ್ರ ರೋಡ್ ಇರುತ್ತೆ, BBMP ಅವ್ರದ್ದು ಫುಟ್ಪಾತ್ ಇರುತ್ತೆ, ನೀವು ಅವ್ರನ್ನು ಸೇರ್ಸ್ಬಿಟ್ಟು ಹೇಳ್ಬೇಕು ಅಂದ್ರು. ಆಯ್ತು, ಇವಾಗ ಈ BBMP ಅವರು ಈ ರಸ್ತೆ ಹಾಕಿದ್ರು, ಇದು ಕಾಂಕ್ರೀಟ್ ರಸ್ತೆ ಆಗಿದೆ. ಎಷ್ಟು ವರ್ಷ ಆಯ್ತು ಇದು ರಸ್ತೆ ಆಗಿ? ಸರ್ ಇದು ಒಂದು 8 ತಿಂಗಳಾಗಿದೆ ಸರ್. 8 ತಿಂಗಳ ಕೆಳಗಡೆ ಇವಾಗ ರಸ್ತೆ ಹಾಕುವಾಗ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಇಲ್ಲಿ ತಾರ ಹಾಕ್ತಾ ಇದಾರೆ ಅಥವಾ ಕಾಂಕ್ರೀಟ್ ಹಾಕ್ತಾ ಇದಾರೆ ಅಂತ? ಗೊತ್ತಿದೆ. ಕಂಬ ಹಾಕ್ತಿರೋದು ಅವ್ರೆ. ಅವಾಗ ಅದು ಚೇಂಜ್ ಮಾಡ್ಬೇಕಾಗಿತ್ತಲ್ಲ. ಇವಾಗ ಇದು ರಸ್ತೆ ಹಾಕದ್ಮೇಲೆ ಕಂಬ ಹಾಕಿರೋದ? ಕಂಬ ಹಾಕದ್ಮೇಲೆ ರಸ್ತೆ ಆದ್ಮೇಲೆ ಕಂಬ ಹಾಕಿರೋದು. ರಸ್ತೆ ಆದ್ಮೇಲೆ ಕಂಬ. ಅಂದ್ರೆ ಇವ್ರು ರಸ್ತೆ ಹಾಕುವಾಗ ಇವ್ರು ಗೊತ್ತಿಲ್ಲ ಇಲ್ಲಿ ಕಂಬ ನೆಡಬೇಕು, ಸೈಡ್ಗೆ ಹಾಕ್ಬೇಕು ಅಂತ. ಇವಾಗ ನನ್ಗೆ ಹೇಳಿ, ನಿಮ್ಮ ವಾಣಿ ಕಡೆಯಿಂದ ನಾನ್ ಕೇಳ್ಕತ್ತೀನಿ, ನೀವು ಒಬ್ಬ ಹಿರಿಯ ಗುತ್ತಿಗೆದಾರರು ಇದ್ದೀರಿ, ಇಂತ ಸಾವಿರಾರು ಪ್ರಕರಣಗಳು ನೋಡಿದಿರಿ. ಇವಾಗ ನಾವು BBMP ಅವ್ರಿಗೆ ಹೇಳ್ಬೇಕಾ, ಬೆಸ್ಕಾಂ ಅವ್ರಿಗೆ ಹೇಳ್ಬೇಕಾ, BDA ಅವ್ರಿಗೆ ಹೇಳ್ಬೇಕಾ, ಇಲ್ಲ ಸರ್ಕಾರಕ್ಕೆ ಹೇಳ್ಬೇಕಾ? ಸರ್ ಬೆಸ್ಕಾಂ ಅವ್ರಿಗೆ ಹೇಳ್ಬೇಕು. ಇವಾಗ ಇದು ಬೆಸ್ಕಾಂನ ಆಸ್ತಿ, ಕರೆಕ್ಟಾ? ನಾಳೆ ದಿನ ಯಾರು ಗುದ್ದಿದ್ರು, ಮತ್ತೊಂದು ಹೆಚ್ಚು ಕಡಿಮೆ ಆದ್ರೆ, ಯಾರು ಸತ್ರೆ ಆ ಸ್ಥಳಕ್ಕೆ ಬರೋರು ಬೆಸ್ಕಾಂನವ್ರೆ, BBMP ಅವ್ರು ಬರಲ್ಲ. ಕರೆಕ್ಟಾ? ಇವಾಗ ರಸ್ತೆ ಹಾಕೋವಾಗ ಇವ್ರಿಗೆ ಗೊತ್ತಿರ್ಬೇಕಾಗಿತ್ತು, ಇದೊಂದು ಸ್ಥಳ ಬದಲಾವಣೆ ಮಾಡ್ಕೋಬೇಕು, ಕಂಬ ಹಾಕ್ಬೇಕು. ಆಯ್ತು, ಇವಾಗ ಕಂಬ ಹಾಕಿರೋದ್ನಾದ್ರೂ ಬದಲಾಯಿಸ್ಬೇಕಲ್ಲ ಇವರು. ಅದ್ ನಂಗೆ ಯಾಕೆ ಮೇಂಟೈನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅದೇ ದುಡ್ಡಿಗಾಗಿ. ಇದಕ್ಕೂ ದುಡ್ಡು ನಮ್ಮ ಸಿಂಗಾರ ಓಲ್ಡ್ ಡಮ್ ಅಲ್ಲಿ ಪ್ರತಿಯೊಬ್ರು ಕೇಳಿದ್ರು ದುಡ್ಡು ಏನ್ ಕೆಲಸ ಆಗಲ್ಲ ಅಲ್ಲಿ. ದುಡ್ಡಿಲ್ದೆ ಏನನ್ನು ಜರಗಲ್ಲ. ದುಡ್ಡು ಕೊಟ್ರೇನೆ ಏನಾದ್ರು ಕೆಲಸ ಮಾಡಕ್ಕಾಗಲ್ಲ. ಇವಾಗ ಅದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ ಈ ಮಾತಿಗೆ ನೀವೇನಂತೀರಾ? ಸರ್ ಅವರು ಹೇಳಿದ್ರು ಮಾಡ್ಸಿ ಅಂತ ಹೇಳಿದ್ರು, ಅವ್ರ ಮಾತಿಗೆ ಇವ್ರು ಬೆಲೆ ಕೊಡ್ತಾ ಇಲ್ಲ. ಇವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಟಾರ್ಗೆಟ್ ಬೆಸ್ಕಾಂ ನ ಮಾಡ್ಕೊಂಡು ಮಾತಾಡ್ತೀರಾ. ಯಾಕೆ? ಬೆಸ್ಕಾಂ ಅವರೇ ನಿರ್ಲಕ್ಷ್ಯ ತೋರಿಸಿರೋದಕ್ಕೆ ನಾವ್ ಇದ್ ಮಾಡ್ತಾ ಇರೋದು ಅಷ್ಟೇ, ಟಾರ್ಗೆಟ್ ಮಾಡಿರೋದು. ಅದೇ BBMPಗೂ ಇದಕ್ಕೂ ಸಂಬಂಧ ಇಲ್ಲ. BBMP ಅವ್ರು ಬಂದು ಕಂಬ ಹಾಕ್ತಾರ? ಅಲ್ಲ, ನಾಳೆ ದಿನ ಆಕ್ಸಿಡೆಂಟ್ ಆದ್ರೆ BBMP ಅವ್ರು ಬರ್ತಾರೆ, ಬೆಸ್ಕಾಂ ಅವ್ರು ಬರ್ತಾರೆ. ಬೆಸ್ಕಾಂ ಅವರೇ ತಾನೇ ಬರೋದು. ಮತ್ತೆ ಇವಾಗ ನಾವು ಉಲ್ಲೇಖ ಮಾಡಿರೋದು ತಪ್ಪಿದೆಯಾ? ಸರಿ ಇದೆ ಸರ್. ಮತ್ತೆ ಇವರು ನಮ್ಮ ಮೇಲೆ ಎಗರಾಡ್ತಾ ಇದಾರೆ ಈ ಅವರು. ಅದೇನಂತ ಕಾರಣ ಗೊತ್ತಿಲ್ಲ. ಪಾಪ ಅವ್ರಿಗೂ ಮಾತೃ ಇಲಾಖೆ ಮೇಲೆ ಅಷ್ಟೊಂದು ಪ್ರೀತಿ ಭಕ್ತಿ ಇರಬೇಕು, ಹಂಗಾಗಿ ಮಾತಾಡಿದಾರೆ ಅಂತ ಕಾಣಿಸುತ್ತೆ. ಒಟ್ಟಾರೆಯಾಗಿ ಸಿಂಗ್ಸಂದ್ರ ONDM ನಲ್ಲಿರುವಂತಹ ಅಧಿಕಾರಿಗಳು ನೀವ್ ಹೇಳೋ ಪ್ರಕಾರ ಅಥವಾ ಗ್ರಾಹಕರು ಹೇಳೋ ಪ್ರಕಾರ ದುಡ್ಡು ಕೊಟ್ರೆ ಕೆಲಸ ಮಾಡ್ತಾರೆ, ಇಲ್ಲ ಅಂದ್ರೆ ಏನನ್ನೂ ಮಾಡಕ್ಕಾಗಲ್ಲ. ಅದು ಎಂತ ಪರಿಸ್ಥಿತಿ ಇದ್ರು ಹಂಗೆ ಬಿಡ್ತಾರೆ. ವರ್ಷಗಟ್ಲೆ ಕಂಬ ವಾಲ್ಕೊಂಡಿದ್ರು ಹಂಗೆ ಬಿಡ್ತಾರೆ. ಒಟ್ಟಾರೆಯಾಗಿ ಸಿಂಗ್ಸಂದ್ರ ಮತ್ತು
ಏನು HSR ವಿಭಾಗದ ವ್ಯಾಪ್ತಿಯಲ್ಲಿ ಈ ರೀತಿಯ ಅಧಿಕಾರಿಗಳು ತುಂಬಾ ಇದಾರೆ ಅಂತ ಹೇಳ್ತೀರಾ? ಹೌದು. ಆಗ್ಲಿ ರವಿ ಸರ್, ತುಂಬಾ ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ವಿಚಾರದಲ್ಲಿ ಎಲ್ಲರೂ ಕಾಳಜಿ ವಹಿಸ್ಬೇಕು, ಎಲ್ಲರೂ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು. ಆದ್ರೆ ದೌರ್ಭಾಗ್ಯವೋ ದುರಾದೃಷ್ಟವೋ ಗೊತ್ತಿಲ್ಲ, ಇಂಥ ಅಧಿಕಾರಿಗಳು ಇಂಥ ಭಾಗದಲ್ಲಿ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ರೆವಿನ್ಯೂ ಕಲೆಕ್ಷನ್ ಆಗುವಂತ ಒಂದು ಭಾಗದಲ್ಲಿ ಈ ರೀತಿಯ ಒಂದು ದೌರ್ಭಾಗ್ಯದ ಅಧಿಕಾರಿಗಳಿರೋದು ನಿಜವಾಗ್ಲೂ ಇಲಾಖೆಯ ದೌರ್ಭಾಗ್ಯ ಅಂತ ಹೇಳ್ತೀನಿ. ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಹಾತ್ಮರಿಗೆ ಇನ್ನೊಂದು ಮಾತು, ಈ BBMP ಆಗಿರ್ಬೋದು, BDA ಆಗಿರ್ಬೋದು, ಜೊತೆಯಲ್ಲಿ ಬಿ ಇಂದ ಸ್ಟಾರ್ಟ್ ಆಗುವಂತ ಎಲ್ಲಾ ಇಂಜಿನಿಯರ್ಗಳು ಶತಕೋಟಿ ಪ್ರಣಾಮಗಳು ಸ್ವಾಮಿ ನಿಮಗೆ. BBMP, BDA, ಬೆಸ್ಕಾಂ 3 ಜನಕ್ಕೆ ಹೇಳ್ತಾ ಇದೀನಿ. BWSSB ಸಮೇತವಾಗಿ ನೋಡಿ, ಎಲ್ಲಾ ಸರ್ಕಾರಿ ಇವೇನಿದೆಯಲ್ಲ ಸಂಸ್ಥೆಗಳು ಎಲ್ಲವೂ ಬಿ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಹಂಗಾಗಿ ಅದ್ಭುತ ಇಂಜಿನಿಯರ್ಗಳು ಈ ಬಿ ಒಳಗಡೆ ಸೇರ್ಕೊಂಡಿದ್ದಾರೆ. ಇವ್ರದೆಲ್ಲ ಒಂಥರ ಬಿ ಗ್ಯಾಂಗ್ ಅನ್ಬೋದು. ಡಿ ಗ್ಯಾಂಗ್ ಇದೆಯಲ್ಲ ಆ ತರ ಬಿ ಗ್ಯಾಂಗ್ ಇವರೆಲ್ಲ. ಎಂತ ಅದ್ಭುತ ಇಂಜಿನಿಯರ್ಸ್ ಇದಾರೆ ಅಂದ್ರೆ ವರ್ಣಿಸಕ್ಕೆ ಆಗಲ್ಲ. ಸರ್ ಮುಂದೆ ಬನ್ನಿಲಿ ನೋಡಿ, ಇದು ಮೋರಿ ಮೇಲೆ ಕಲ್ಲು ಹಾಕಿದ್ದಾರೆ, ಮೋರಿ ಒಳಗಡೆ ಕಂಬ ಹಾಕಿದ್ದಾರೆ. ಹೊಸ ಕಂಬ ಇದು ಹಳೆ ಕಂಬ. ನೋಡಿ, ಮೋರಿ ಒಳಗಡೆ ನೀರ್ ಹಾಕಿದೆ. ಇದು ಆಕ್ಚುಲಿ ಇದು ಬಂದ್ಬಿಟ್ಟು ಡ್ರೈನು. ಎಂತ ಅದ್ಭುತ ಇಂಜಿನಿಯರ್ಗಳಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಈ ತರದ್ದೇನು ಒಂದು ಪ್ರಕರಣ ಅಲ್ಲ ಇದು. ಈ ತರ ಸಾವಿರಾರು ಸ್ಥಳಗಳಲ್ಲಿ ನಿಮಗೆ ಮೋರಿ ಒಳಗಡೆ ಕಂಬಗಳನ್ನ ನೆಟ್ಟಂತ ಉದಾಹರಣೆಗಳು ಸಿಗುತ್ತೆ. ಇವ್ರು ಕೇಳಿದ್ರೆ ಹೇಳೋದೊಂದೇ, ಜಾಗ ಇಲ್ಲ ಸರ್, ನಾವ್ ಎಲ್ಲಿ ನೆಡಬೇಕು ಅಂತ. ಜಾಗ ಇಲ್ಲ ಅಂದ್ರೆ ನಿಮ್ ಮನ್ಸಿಗೆ ಬಂದಂಗೆ ನೆಟ್ಬಿಡ್ತೀರಾ? ಇವಾಗ ಬಂದು ಮಳೆ ನೀರು ಅಲ್ಲಿ ಸ್ಟಾಕ್ ಆಗಿ ನಿಂತ್ಕೊಂಡು ಮಳೆ ನೀರು ಉಕ್ಕಿದ್ರೆ ಏನ್ರಿ ಮಾಡ್ತೀರಾ? ಒಂದ್ ಮೋರಿ ಇರೋದೇನಕ್ಕೆ? ಯಾವುದಕ್ಕೆ ಆಗ್ಲಿ ಒಂದಿಷ್ಟು ಅಂತ ಹೇಳ್ಬಿಟ್ಟು ಅದ್ರದೇ ಆದ ಒಂದು ಮಹತ್ವ ಇರ್ತದೆ. ಇವಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಮೋರಿ ಮಾಡೋದಂತೆ, ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಕಮ್ಮ ನೆಡೋದಂತೆ. ಇನ್ಯಾವ ಸುಖಕ್ಕೆ ಅದ್ ಮೋರಿ? ಯಾರ ಪ್ರಯೋಜನಕ್ಕೆ ಮೋರಿ? ಮಳೆ ನೀರು ಎದಕ್ಕೆ ತಾನೇ ಮೋರಿ ಇರೋದು? ನೀವು ಕಂಬ ತಂದು ನೆಡೋದಕ್ಕ? ಯಾಕ್ರಿ ಯೂಸಿ ಮಾಡ್ರಿ. ನೀವು ಒಬ್ಬ ಗ್ರಾಹಕ ಬಂದು ಕೇಳಿದ್ರೆ 100 ರೂಲ್ಸ್ ಹೇಳ್ತೀರಾ. ಇಲ್ಲ ಅದ್ ಹಂಗ್ ಮಾಡಂಗಿಲ್ಲ, KRC ಹಿಂಗ್ ಹೇಳುತ್ತೆ, ನಮ್ ಬೆಸ್ಕಾಂ ಹಿಂಗ್ ಹೇಳುತ್ತೆ. ಯಾಕೆ ನಿಮ್ಗೇನು ಹೇಳಲ್ವಾ ಬೆಸ್ಕಾಮು KRCಗಳು? ನೀವು KRC ಇಂದ ಮಿಗ್ದೋರ? ನೀವು KRC ಗಿಂತ ದೊಡ್ಡ ಮಟ್ಟದಲ್ಲಿ ಇರುವಂತ ಅಧಿಕಾರಿಗಳ? KRC ನಿಯಮ ನೀವು ಪಾಲಿಸಿ ಸ್ವಾಮಿ. ನಿಮ್ಗೆ ಅಲ್ಲಿ ಸ್ಥಳ ಅವಕಾಶ ಇಲ್ಲ ಅಂದ್ರೆ ಯೂಸಿ ಮಾಡಿ. ಯಾಕೆ ಓವರ್ ಹೆಡ್ ಯೂಸಿ ಇಲ್ವಾ? ಮಾಡಿ. LT ಯೂಸಿ ಮಾಡಿ. ಇಲ್ಲೊಂದು ಫೀಡರ್ ಪಿಲ್ಲರ್ ಬಾಕ್ಸ್ ಹಾಕಿ. ಯಾಕೆ ಮಾಡಲ್ಲ? ನಿಮ್ ಮನ್ಸಿಗೆ ಬಂದಂಗೆ ಕೆಲಸ ಮಾಡ್ತೀರಾ? ಏನ್ ಪುಕ್ಸಟೆ ಮಾಡಿದಾನೆ ಈ ಕೆಲಸ ಮಾಡಿದವನು? ಕಂಬ ಹಾಕ್ದವನು ಗುತ್ತಿಗೆದಾರ ಪುಕ್ಸಟೆ ಮಾಡ್ಕೊಟ್ನ ನಿಮ್ ಕೆಲಸನ? ಇಲ್ಲ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಕಂಬನ ಇಟ್ರ ನೀವು? ಇಲ್ಲ, ನೀವು ಕೊಟ್ಟಿರೋದು RC ಗುತ್ತಿಗೆದಾರನಿಗೆ ಇದು ಕೆಲಸನ. ಇದು ನೋಡಿ, ಈ ಕೇಬಲ್ ನೋಡಿ, ಆ ಕೇಬಲ್ ಆ ಕಂಬಕ್ಕೂ ಇದೆ. ಇಲ್ಲಿ ಮರ ಕೆಳಗಡೆ ಹೋಗ್ಬಿಟ್ಟಿದೆ ಕೇಬಲ್. ಅಟ್ಲೀಸ್ಟ್ ಅದನ್ನ ಎಳೆದ್ಬಿಟ್ಟು ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಆ ಕಂಬ ಬೆಂಡ್ ಆಗಿರೋದ್ರಿಂದ ಕೇಬಲ್ ಸಹಜವಾಗಿ ಸ್ಯಾಕ್ ಬಂದಿದೆ, ಕೆಳಗಡೆ ಬಂದಿದೆ. ಇಂಜಿನಿಯರಿಂಗ್ ಓದಿದಂತ ಮಹಾತ್ಮರೇ, ದಯವಿಟ್ಟು ನಿಮ್ಮ ಕೆಲಸನ ನೀವು ಪ್ರಾಪರ್ ಆಗಿ ಮಾಡಿ. ಏನೋ ಕೆಲಸ ಸಿಗ್ತಲ್ಲ, ಕೆಲಸ ಮಾಡ್ಬೇಕಲ್ಲ, ತಿಂಗಳ ಸಂಬಳಕ್ಕೋಸ್ಕರ ಕೆಲಸ ಮಾಡ್ಬೇಡಿ ಸ್ವಾಮಿ. ಒಂದ್ ಸ್ವಲ್ಪ ಸಾರ್ವಜನಿಕರ ಸೇವೆ ಅಂತ ಮಾಡಿ. ಪುಕ್ಸಟೆ ಸೇವೆ ಅಲ್ಲ, ಸಂಬಳ ತಗೊಂಡ್ ಮಾಡ್ತಾ ಇದ್ರೆ ಸೇವೆನ. ಅದನ್ನಾದ್ರು ಪ್ರಾಮಾಣಿಕವಾಗಿ ಮಾಡಿ. ಕೇವಲ ಯಾವ್ದನ್ನೋ ಒಂದು ತೋರಿಸಿದಾಗ, ಯಾವ್ದನ್ನೋ ಒಂದು ಹೇಳಿದಾಗ ನೀವು ವೈಯಕ್ತಿಕವಾಗಿ ತಗೊಂಡು ನಮ್ಮ ಇಲಾಖೆ ಮರ್ಯಾದೆ ತೆಗೆದ್ರು, ನಮ್ಮ ಮರ್ಯಾದೆ ತೆಗೆದ್ರು ಅಂತ ವೈಯಕ್ತಿಕವಾಗಿ ತಗೋಬೇಡಿ. ಯಾವುದೇ ಆಗ್ಲಿ ತಪ್ಪು ನಡೆದಾಗ ತಿದ್ಕೋಬೇಕು, ಅದು ಮನುಷ್ಯನ ಗುಣ. ಪ್ರತಿ ಮನುಷ್ಯನ ಅಷ್ಟೇ. ನಾನೇನ್ ಶ್ರೇಷ್ಠ ಅಂತ ನಾನು ಹೇಳ್ತಿಲ್ಲ, ನಾನು ತಪ್ಪು ಮಾಡ್ತೀನಿ. ನಾನು ತಪ್ಪು ಮಾಡಿದಾಗ ಹೇಳಿ ದಯವಿಟ್ಟು, ಇಂಥ ತಪ್ಪು ಮಾಡಿದ್ಯಪ್ಪ ನೀನ್ ಮಾಡ್ಬೇಡ ಈ ತಪ್ಪನ ಅಂತ ತಿದ್ಕೊಳ್ಳೋಂತ ಪ್ರಯತ್ನ ಮಾಡ್ತೀವಿ. ನಿಮ್ಮಂಗಲ್ಲ ಏನೋ ಹೇಳಿದ ತಕ್ಷಣ ನೀವೇನೋ ಮಾಡ್ಬಿಟ್ರಿ. BBMP ಅವ್ರಗಳಿಗೆ, ಬೆಸ್ಕಾಂ ಅವ್ರಗಳಿಗೆ, BDA ಅವ್ರಗಳಿಗೆ ರೀ, ನಿಮ್ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿ ಸ್ವಾಮಿ. ಇನ್ನೊಬ್ರಿಗೆ ಹೇಳೋದು ಆಮೇಲಿಂದ. ನಿಮ್ ಕೆಲಸನೇ ನೀವು ಪ್ರಾಮಾಣಿಕವಾಗಿ ಮಾಡದೆ ಇನ್ನೊಬ್ರ ಮೇಲೆ ಬೆರಳು ತೋರಿಸೋಂಥದ್ದು ಎಷ್ಟು ಸರಿ? ಒಟ್ಟಾರೆಯಾಗಿ ಈ ರೀತಿಯಾಗಿ ಏನು ಕೋಟ್ಯಾಂತರ ರೂಪಾಯಿ ಸರ್ಕಾರದ ದುಡ್ಡನ್ನ ಹಾಳು ಮಾಡ್ತಿರುವಂತ ಅಧಿಕಾರಿಗಳು ದಯವಿಟ್ಟು ಎಚ್ಚರ ವಹಿಸಿ. ಈ ರೀತಿ ಮಾಡೋದು ತಪ್ಪು. ನೋಡಿ, ಈ ಒಂದು ಪ್ರಾಪರ್ಟಿ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ತಾರೆ ಇವ್ರು. ನೀವು ಸರಿಯಾದ ಒಂದು ವಿದ್ಯುತ್ ವ್ಯವಸ್ಥೆ ಕೊಟ್ಟಿಲ್ಲ ಅಂದ್ರೆ ನೀವು ಏನಕ್ಕೆ 2MMD ಕಟ್ಟಿಸ್ಕೊತೀರಾ? ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಟಿಸ್ಕೊತೀರಾ? IC ಚಾರ್ಜಸ್ ಕಟ್ಟಿಸ್ಕೊತೀರಾ? ಏನ್ ದಬ್ಬಾಗ್ತಾ ಇದೀರಾ ಅಂತ ನೀವೆಲ್ಲ? ಏನ್ ಸರಿ ಮಾಡ್ತಾ ಇದೀರಾ ಅಂತ? ಒಂದು ಕಂಬ ಬೆಂಡ್ ಆಗಿ 1 ವರ್ಷ ಆಯ್ತು ಅಂದ್ರೆ ಇವತ್ತಿನವರೆಗೂ ಬದಲಾಯಿಸಿಲ್ಲ ಅಂದ್ರೆ ನಿಮ್ಮಂತ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕೋ. ಒಟ್ಟಲ್ಲಿ ನಿಮ್ಮನ್ನ ಪಡೆದಂತ ಬೆಸ್ಕಾಂ ದೌರ್ಭಾಗ್ಯ, ಬೆಸ್ಕಾಮಿನ ದೌರ್ಭಾಗ್ಯ ಮತ್ತು ಸಾರ್ವಜನಿಕರ ದೌರ್ಭಾಗ್ಯ ಅಂತ ಹೇಳ್ತೀನಿ. ಇಂಥ ಅಧಿಕಾರಿಗಳು ಬೆಸ್ಕಾಂ ಅಲ್ಲಿ ಇರೋದಕ್ಕಿಂತ KPTCL ಅಲ್ಲಿ ಇರೋದು ತುಂಬಾ ಸೂಕ್ತ. ಯಾಕಂದ್ರೆ ಸೋಂಬೇರಿಗಳನ್ನೆಲ್ಲ ತಗೊಂಡೋಗಿ KPTCL ಅಲ್ಲಿ ಆದಷ್ಟು ಕೆಲಸ ಕಮ್ಮಿ ಇರುತ್ತೆ. ಈ ತರದ್ದೇನು ಪಬ್ಲಿಕ್ ಸರ್ವಿಸ್ ಕೆಲಸ ಇರಲ್ಲ.
ಅವ್ರದ್ದು ಹೈ ಟೆನ್ಷನ್ ಆಳೋ ಮುಳು ಇರ್ತದೆ, ಅದನ್ನ ನೋಡ್ಕೊಂಡು ಹೋಗ್ತಾರೆ. ಅಂತ ಕೆಲಸಗಳಿಗೆ ಹಾಕಿ ಅಲ್ಲಿರುವಂತ ಆಕ್ಟಿವ್ ಆಗಿರುವಂತಹ ಇಂಜಿನಿಯರ್ಗಳಾಗಿರುವಂತಹ ವ್ಯಕ್ತಿಗಳನ್ನ ತಾಂಬಂದು ಪಬ್ಲಿಕ್ ಸರ್ವಿಸ್ಗೆ ಹಾಕಿ ಒಂದಿಷ್ಟು ಇಲಾಖೆಗೆ ಮರ್ಯಾದೆ ಉಳಿಯುತ್ತೆ ಮತ್ತು ಸರಿಯಾದ ಕ್ರಮದಲ್ಲಿ ಕೆಲಸ ಆಗುತ್ತೆ.